ಹಾಯ್ ಎವ್ರಿವನ್. ಇವತ್ತು ನಾವು ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಡಿ ಬಿ ಎಮ್ ಎಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಡಿ ಬಿ ಎಮ್ ಎಸ್ಸಲ್ಲಿ ಡಿ ಸ್ಟ್ಯಾಂಡ್ಸ್ ಫಾರ್ ಡೇಟಾ, ಬಿ ಸ್ಟ್ಯಾಂಡ್ಸ್ ಫಾರ್ ಬೇಸ್, ಎಮ್ ಸ್ಟ್ಯಾಂಡ್ಸ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸಿಸ್ಟಮ್. ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅರ್ಥ ಮಾಡೋಕ್ಕಿಂತ ಮೊದಲು ಈ ವರ್ಡ್ನ ಅರ್ಥ ಮಾಡ್ಕೊಳ್ಳೋಣ. ಡೇಟಾ ಅಂದರೆ ಏನು, ಡೇಟಾ ಬೇಸ್ ಅಂದರೆ ಏನು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಮಗೆ ಈಸಿಯಾಗಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನಂತ ಅರ್ಥ ಆಗುತ್ತೆ. ಈಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಸ್ಪ್ಲಿಟ್ ಮಾಡಿದಾಗ ನಮಗೆ ಯೂಶ್ವಲಿ 3 ವರ್ಡ್ಸ್ ಸಿಗುತ್ತೆ: ಡೇಟಾ, ಡೇಟಾಬೇಸ್ ಆ್ಯಂಡ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಫಸ್ಟ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡೇಟಾ. ಡೇಟಾ ಇಸ್ ಅ ಕಲೆಕ್ಷನ್ ಆಫ್ ರಾ ಇನ್ಫಾರ್ಮೇಷನ್ ಅಂದರೆ ದಟ್ ಕುಡ್ ಬಿ ಇನ್ ದ ಎನಿ ಫಾರ್ಮ್ಯಾಟ್. ಡೇಟಾ ಟೈಪ್ ಯಾವ ಫಾರ್ಮ್ಯಾಟಲ್ಲಿ ಕೂಡ ಇರ್ಬೋದು. ಅದು ನಂಬರ್ ಫಾರ್ಮ್ಯಾಟಲ್ಲಿ ಇರ್ಬೋದು, ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರ್ಬೋದು, ಬೈನರಿ ಫಾರ್ಮ್ಯಾಟಲ್ಲಿ ಇರ್ಬೋದು. ದಟ್ ಕುಡ್ ಬಿ ಇನ್ ಎನಿ ಫಾರ್ಮ್ಯಾಟ್. ಫಾರ್ ಎಕ್ಸಾಂಪಲ್, ಈಗ ನಂಬರ್ ಫಾರ್ಮ್ಯಾಟಲ್ಲಿ ತೊಗೊಂಡ್ರೆ ನಾವು ಒಂದು ಇಂಟೀಜರ್ ತೊಗೊಂಡಿವಿ 12 ಅಂತ. ಅಡ್ರೆಸ್ ತೊಗೋಬೋದು ನಾವು, ಪ್ಲೇಸ್ ಆಫ್ ಅಡ್ರೆಸ್. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಟೇಕ್ ಕರ್ನಾಟಕ. ನೇಮ್ ತೊಗೋಬೋದು, ನೇಮ್ ಶಿವ ಅಂತ ನೇಮ್ ತೊಗೋಬೋದು. ಎನಿಥಿಂಗ್ ದಟ್ ಕುಡ್ ಬಿ ಇನ್ ಎನಿ ಫಾರ್ಮ್ಯಾಟ್. ದಟ್ ಕುಡ್ ಬಿ ಇನ್ ಟೆಕ್ಸ್ಟ್ ಫಾರ್ಮ್ಯಾಟ್, ನಂಬರ್ ಫಾರ್ಮ್ಯಾಟ್, ಬೈನರಿ ಫಾರ್ಮ್ಯಾಟ್, ಎನಿ ಫಾರ್ಮ್ಯಾಟ್. ಫಾರ್ ದಿಸ್ ವಿ ಕಾಲ್ it as a data. Now let us understand what is database. Database ಅಂದರೆ ಏನು? Database is an organized collection of related data generally stored, accessed electronically from a computer system. ಅಂದರೆ ಡೇಟಾಬೇಸ್ ಇಸ್ ಆರ್ಗನೈಸರ್. ಅದು ಪ್ರಾಪರಾಗಿ ಆರ್ಗನೈಸ್ ಮಾಡಿರ್ತಾರೆ. ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಇದೇನು ಕಲೆಕ್ಷನ್ ಆಫ್ ಡೇಟಾ ಇದಲ್ಲ, ಅದು ಪರ್ಟಿಕ್ಯುಲರಾಗಿ ಒಂದು ಡೇಟಾಬೇಸ್ಗೆ ರಿಲೇಟ್ ಆಗಿರುತ್ತೆ. ಜನರಲಿ ಸ್ಟೋರ್ಡ್ ಆ್ಯಂಡ್ ಆಕ್ಸೆಸ್ಡ್ ಎಲೆಕ್ಟ್ರಾನಿಕಲಿ ಫ್ರಮ್ ದ ಕಂಪ್ಯೂಟರ್ ಸಿಸ್ಟಮ್. ಎಕ್ಸಾಂಪಲ್ ನೋಡೋಣ. ಸ್ಟೂಡೆಂಟ್ ಡೀಟೇಲ್ಸಲ್ಲಿ ನೇಮ್, ಏಜ್, ಅಡ್ರೆಸ್, ಕಾಂಟ್ಯಾಕ್ಟ್, ರೋಲ್ ನಂಬರ್, ಜೆಂಡರ್, ದೀಸ್ ಆರ್ ರಿಲೇಟೆಡ್ ಟು ದ ಸ್ಟೂಡೆಂಟ್ ಡೇಟಾಬೇಸ್. ಫಾರ್ ಎಕ್ಸಾಂಪಲ್, ಇವೆಲ್ಲ ಇದು ನೇಮು, ಏಜು, ಅಡ್ರೆಸ್ಸು, ಕಾಂಟ್ಯಾಕ್ಟು, ರೋಲ್ ನಂಬರು, ಜೆಂಡರ್, ಇದು ಒಬ್ಬೊಂದು ಸ್ಟೂಡೆಂಟ್ದು ಇನ್ಫಾರ್ಮೇಷನ್ ಆಗಿರೋದ್ರಿಂದ ಇಟ್ ಈಸ್ ಅ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಆ್ಯಂಡ್ ಆರ್ಗನೈಸ್ಡ್ ಇನ್ ಅ ಪ್ರಾಪರ್ ಸ್ಟ್ರಕ್ಚರ್ಡ್ ಮ್ಯಾನರ್. ಇದನ್ನ ನಾವು ಡೇಟಾಬೇಸ್ ಅಂತ ಕರಿತೀವಿ. ವೈ ವಿ ನೀಡ್ ದಿ ಡೇಟಾಬೇಸ್. ನಮಗೆ ಡೇಟಾಬೇಸ್ ಯಾಕೆ ಬೇಕಂದರೆ, ವಿತ್ ದ ಹೆಲ್ಪ್ ಆಫ್ ಆ್ಯನ್ ಎಕ್ಸಾಂಪಲ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನಾವು ಸ್ಟೂಡೆಂಟ್ ಡೀಟೇಲ್ಸ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನೇಮ್, ಸ್ಟೂಡೆಂಟ್ ರೋಲ್ ನಂಬರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಜೆಂಡರ್. ಈ ಸ್ಟೂಡೆಂಟ್ ಡೀಟೇಲ್ಸ್ನ ಸ್ಟೋರ್ ಮಾಡೋದಕ್ಕೆ ನಮಗೆ ಒಂದು ಪ್ಲೇಸ್ ಬೇಕು. ಆ ಪ್ಲೇಸ್ನ ನಾವು ಡೇಟಾಬೇಸ್ ಅಂತ ಕರಿತೀವಿ. ಈ ಸ್ಟೂಡೆಂಟ್ ಡೀಟೇಲ್ಸ್ನ ಈ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀನಿ. ಈ ಸ್ಟೂಡೆಂಟ್ ಡೀಟೇಲ್ಸ್ ನನಗೆ ಫೆಚ್ ಮಾಡಬೇಕಂದ್ರೆ ಅಥವಾ ಅಪ್ಡೇಟ್ ಮಾಡಬೇಕಂದ್ರೆ, ಮಾಡಿಫೈ ಮಾಡಬೇಕಂದ್ರೆ ನಾವು ಡೈರೆಕ್ಟ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಡೇಟಾಬೇಸ್. ಈ ಡೇಟಾಬೇಸ್ ಜೊತೆ ಕನೆಕ್ಟ್ ಮಾಡಿ ನಾವು ಡೇಟಾನ ಅಪ್ಡೇಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರಿಟ್ರೈವ್ ಮಾಡ್ಬೋದು. ಅದಕ್ಕೆ ನಮಗೆ ಡೇಟಾಬೇಸ್ ಈಸ್ ವೆರಿ ಇಂಪಾರ್ಟೆಂಟ್. ವೈ ಡೇಟಾಬೇಸ್ ಕೇಮ್ ಇನ್ ಟು ದ ಪಿಕ್ಚರ್. ಡೇಟಾಬೇಸ್ ಬರೋಕ್ಕಿಂತ ಮೊದಲೇ ನಮಗೆ ಡಿಫ್ರೆಂಟ್ ಡೇಟಾ ಸ್ಟೋರ್ ಟೆಕ್ನಿಕ್ಸ್ ಇತ್ತು. ಯಾವ್ಯಾವ ಅಂದರೆ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್, ಫ್ಲ್ಯಾಟ್ ಫೈಲ್ ಸಿಸ್ಟಮ್ ಆ್ಯಂಡ್ ಡೇಟಾಬೇಸ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಒನ್ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್. In books and file system, it was the earlier mechanism adopted by organization to storing the information. ಅಂದರೆ ಕಂಪ್ಯೂಟರ್ ಬರೋಕ್ಕಿಂತ ಮೊದಲು ನಾವು ಡೇಟಾನ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮಲ್ಲಿ ಡೇಟಾನ ಸ್ಟೋರ್ ಮಾಡ್ತಿದ್ವಿ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. Currently we are not using books and file system because of the following drawbacks. ಮೇಂಟೆನೆನ್ಸ್ ಪ್ರಾಬ್ಲಮ್. ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮಲ್ಲಿ ಮೇಂಟೆನೆನ್ಸ್ ತುಂಬಾ ಕಷ್ಟ. ಯಾಕಂದರೆ ಈಗ ನಾವು 100 or 1000 rows ಆಫ್ ಡೇಟಾನ ಎಂಟ್ರಿ ಮಾಡೋದಿದ್ದರೆ ನಾವು ಈಸಿಯಾಗಿ ಎಂಟ್ರಿ ಮಾಡ್ಬೋದು. ಇಫ್ ಇಟ್ ಕ್ರಾಸಸ್ ಮೋರ್ ದೆನ್ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್. ಸೆಕ್ಯೂರಿಟಿ ಪ್ರಾಬ್ಲಮ್ ಏನಂದರೆ, ಈಗ ನಾವು ಆ ಬುಕ್ನ ಪ್ರಾಪರ್ ಸೆಕ್ಯೂರಾಗಿ ಒಂದು ಪ್ಲೇಸಲ್ಲಿ ಕಳೆದ ಇರುವ ಹಾಗೆ ನೋಡ್ಕೋಬೇಕು. ಒಂದು ವೇಳೆ ಆ ಬುಕ್ ಕಳೀತಂದರೆ ದ ಡೇಟಾ ಈಸ್ ಲಾಸ್ಟ್. ಕಾಸ್ಟ್ಲಿ ಇನ್ ಮೇಂಟೆನೆನ್ಸ್. ವೈ ಇಟ್ ಈಸ್ ಕಾಸ್ಟ್ಲಿ ಇನ್ ಮೇಂಟೆನೆನ್ಸ್? ಬಿಕಾಸ್ ಈಗ ಒಂದು ಬುಕ್ಕು ಅಥವಾ 2 ಬುಕ್ ಇದ್ದರೆ ನೀವು ಅದನ್ನು ಪ್ರಾಪರ್ ಜಾಗದಲ್ಲಿ ಸೆಕ್ಯೂರಾಗಿ ಇಡ್ಬೋದು. ಅದೇ ಒಂದು ವೇಳೆ 1000 or 10,000 ಆಫ್ ಬುಕ್ಸ್ ಇದ್ದರೆ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಫಾರ್ ದ್ಯಾಟ್ ಸೇಕ್ ಇಟ್ ಈಸ್ ಅ ಕಾಸ್ಟ್ಲಿ ಇನ್ ಮೇಂಟೆನೆನ್ಸ್. ಎಕ್ಸಾಂಪಲ್ ಫಾರ್ ದ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್. Here student details are stored in the form of rows and columns. Here we have taken serial number, name, roll number, email, course. ಮೊದಲು ನಾವು ಡೇಟಾನ ಈ ಥರ ಸ್ಟೋರ್ ಮಾಡ್ತಿದ್ವಿ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ, ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್. ಬುಕ್ಸಲ್ಲಿ ನಾವು ಈ ಥರ ಡೇಟಾನ ಸ್ಟೋರ್ ಮಾಡ್ತಿದ್ವಿ. ಫ್ಲ್ಯಾಟ್ ಫೈಲ್ ಸಿಸ್ಟಮ್. ವೆನ್ ಕಂಪ್ಯೂಟರ್ಸ್ ಕಮ್ಸ್ ಇನ್ ಟು ದ ಪಿಕ್ಚರ್ ಟು ಓವರ್ಕಮ್ ದ ಪ್ರಾಬ್ಲಮ್ಸ್ ಆಫ್ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್, ನಾವು ವಿ ಆರ್ ಯೂಸಿಂಗ್ ಫ್ಲ್ಯಾಟ್ ಫೈಲ್ ಸಿಸ್ಟಮ್. ಕಂಪ್ಯೂಟರ್ ಬಂದ ತಕ್ಷಣ ನಾವು ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್ನ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀವಿ. ಯಾಕಂದರೆ ಫ್ಲ್ಯಾಟ್ ಫೈಲ್ ಸಿಸ್ಟಮಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ ಆ್ಯಸ್ ಕಂಪೇರ್ಡ್ ಟು ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್. ಲೆಟ್ ಅಸ್ ಸಿ ವಾಟ್ ಆರ್ ದ ಅಡ್ವಾಂಟೇಜಸ್. ಬ್ಯಾಕಪ್.
ಒಂದು ವೇಳೆ ನಾವು ಡೇಟಾ ಏನಾದರೂ ಎರೇಸ್ ಆದರೆ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮಲ್ಲಿ ನಾವು ಡೇಟಾನ ರಿಟ್ರೈವ್ ಮಾಡೋದು ತುಂಬಾ ಕಷ್ಟ. ಬಟ್ ಇನ್ ಫ್ಲ್ಯಾಟ್ ಫೈಲ್ ಸಿಸ್ಟಮ್ ಬ್ಯಾಕಪ್ ಆಪ್ಷನಿಂದ ನಾವು ಈಸಿಲಿ ಡೇಟಾನ ರಿಟ್ರೈವ್ ಮಾಡ್ಬೋದು. ಆ್ಯಂಡ್ ಎಡಿಟಿಂಗ್, ಸಿ ಫಾರ್ ಎಕ್ಸಾಂಪಲ್ ಇನ್ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್, ಸಿ ಹಿಯರ್ ಇನ್ ಬುಕ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್ ಇಫ್ ಯು ವಾಂಟ್ ಟು ರಿಪ್ಲೇಸ್ ದಿಸ್ ನೇಮ್ ರಮೇಶ್ ವಿತ್ ಸುರೇಶ್, ಅವಾಗ ನಾವು ಇದನ್ನು ಕಾಟ್ ಹೊಡೆದು ಈ ಥರ ಸುರೇಶ್ ಅಂತ ಬರಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೆನೆನ್ಸ್. ಈಗ ಒಂದಾದರೆ ಹೆಂಗೋ ಮೇಂಟೈನ್ ಮಾಡ್ಬೋದು, ಈ ಥರ ತುಂಬಾ ಇದ್ದರೆ ಇಫ್ ಯು ವಾಂಟ್ ಟು ರಿಪ್ಲೇಸ್ ದ ನೇಮ್ at that time it is very difficult to maintain. For that sake we prefer flat file system. In flat file system we can erase the data and write the new name. ರಿಮೋಟ್ ಆ್ಯಕ್ಸೆಸ್ ಅಂದರೆ ನಾವು ಎಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದರೂ ಕೂತ್ಕೊಂಡು ಡೇಟಾನ ಆ್ಯಕ್ಸೆಸ್ ಮಾಡ್ಬೋದು. ಶೇರಿಂಗ್ ಆ್ಯಂಡ್ ಪೋರ್ಟಬಿಲಿಟಿ, ವಿ ಕ್ಯಾನ್ ಶೇರ್ ದ ಡೇಟಾ ವಿತ್ ದ ಹೆಲ್ಪ್ ಆಫ್ ಶೇರ್ ಆಪ್ಷನ್ ಇನ್ ದ ಕಂಪ್ಯೂಟರ್. ಸಿ ಡಿಸ್ಅಡ್ವಾಂಟೇಜಸ್ ಆಫ್ ಫ್ಲ್ಯಾಟ್ ಫೈಲ್ ಸಿಸ್ಟಮ್ ಇಸ್ ಡೇಟಾ ರಿಟ್ರೈವಲ್ ಪ್ರಾಬ್ಲಮ್. ಡೇಟಾ ರಿಟ್ರೈವ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಇಟ್ ಈಸ್ ಗುಡ್ ಆ್ಯಸ್ ಕಂಪೇರ್ಡ್ ಟು ಬುಕ್ ಆ್ಯಂಡ್ ಫೈಲ್ ಸಿಸ್ಟಮ್. ಸೆಕ್ಯೂರಿಟಿ ಪ್ರಾಬ್ಲಮ್, ಡೇಟಾ ಎರೇಸ್ ಆಗೋ ಚಾನ್ಸಸ್ ಇರುತ್ತೆ. ಡೇಟಾ ರಿಡಂಡೆನ್ಸಿ ಪ್ರಾಬ್ಲಮ್ ಮೀನ್ಸ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಡುಪ್ಲಿಕೇಶನ್ ಆಫ್ ದ ಡೇಟಾ. ಡುಪ್ಲಿಕೇಟ್ ಡೇಟಾನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟ. ಡೇಟಾ ಇಂಟಿಗ್ರಿಟಿ, ವಿ ಹ್ಯಾವ್ ಟು ಇಂಪ್ರೂವ್ ದ ಡೇಟಾ ಕ್ವಾಲಿಟಿ. ಡೇಟಾ ಕ್ವಾಲಿಟಿ ಅಷ್ಟು ಕರೆಕ್ಟಾಗಿರೋದಿಲ್ಲ. ಇಂಡೆಕ್ಸಿಂಗ್ ಪ್ರಾಬ್ಲಮ್ ಮೀನ್ಸ್ ದೇರ್ ಇಸ್ ಅ ಫಾಸ್ಟ್ ಸರ್ಚಿಂಗ್ ಅಂತ ಕರಿತೀವಿ. ಇಂಡೆಕ್ಸಿಂಗ್ ಪ್ರಾಬ್ಲಮ್ನ ನಾವು ಫಾಸ್ಟ್ ಸರ್ಚಿಂಗ್ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ flat file system. Let us understand with the help of an example. Here we have taken student details which includes serial number, name, roll number, email, and the course are the information related to the student. See, whenever we want to open this file, ಈ ಫೈಲ್ನ ಓಪನ್ ಮಾಡ್ಬೇಕಂದ್ರೆ ನಾವು ಈ ಫೈಲ್ನ ಸೇವ್ ಮಾಡಿರೋ ಫೋಲ್ಡ್ರಿಗೆ ಹೋಗ್ಬಿಟ್ಟು ಈ ಫೈಲ್ ನೇಮ್ನ ಸರ್ಚ್ ಮಾಡಿ ಆವಾಗ ನಾವು ಈ ಫೈಲ್ ನೇಮ್ನ ಓಪನ್ ಮಾಡಬೇಕು. ಅಡ್ವಾಂಟೇಜಸ್ ಆಫ್ ದಿಸ್ ಫ್ಲ್ಯಾಟ್ ಫೈಲ್ ಸಿಸ್ಟಮ್ ಇಸ್, ಅಡ್ವಾಂಟೇಜಸ್ ಏನಂದರೆ ನಾವು ಏನಾದರೂ ಈ ಡೇಟಾ ಫೈಲ್ ಏನಾದರೂ ಎರೇಸ್ ಆದರೆ ನಾವು ಬ್ಯಾಕಪ್ ಆಪ್ಷನ್ ಮುಖಾಂತರ ಮತ್ತೆ ಇನ್ನೊಂದು ಸತಿ ಡೇಟಾನ ರಿಟ್ರೀವ್ ಮಾಡ್ಬೋದು. ಹಾಗೆ ನಮಗೇನಾದರೂ ಈಗ ಎನಿ ಚೇಂಜಸ್ ಕಾಲಮ್ ನೇಮ್ಸ್ ಅಥವಾ ರೋಸ್ ಚೇಂಜ್ ಮಾಡಬೇಕಂದ್ರೆ ಮಾಡಿಫೈ ಮಾಡಬೇಕಂದ್ರೆ ನಾವು ಈಸಿಯಾಗಿ ಮಾಡಿಫೈ ಮಾಡ್ಬೋದು. ಆ್ಯಂಡ್ ದ ಡಿಸ್ಅಡ್ವಾಂಟೇಜಸ್ ಆರ್ ಡೇಟಾ ರಿಟ್ರೈವಲ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ಡೇಟಾ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಕ್ವಾಲಿಟಿ ಆಫ್ ದ ಡೇಟಾ ಈಸ್ ನಾಟ್ ದಟ್ ಗುಡ್ ಆ್ಯಂಡ್ ರಿಪಿಟೇಷನ್ ಆಫ್ ದ ಡೇಟಾ ಈಸ್ ಪಾಸಿಬಲ್. ಇದನ್ನ ಡೇಟಾ ರಿಡಂಡೆನ್ಸಿ ಅಂತ ಕರಿತೀವಿ. ರಿಪಿಟೇಷನ್ ಈಸ್ ವೆರಿ ಹಾರ್ಡ್. And the next one is database. See, now we have already discussed book and file system, flat file system. Now let us understand what is database. Database andre ಏನು? See, I have already discussed. See, this student details we have to store within this database. ಡೇಟಾಬೇಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಈ ಸ್ಟೂಡೆಂಟ್ ಡೀಟೇಲ್ಸ್ನ ಸ್ಟೋರ್ ಮಾಡಬೇಕಂದ್ರೆ ಒಂದು ಪ್ಲೇಸ್ ಬೇಕು. ಆ ಪ್ಲೇಸ್ನ ನಾವು ಡೇಟಾಬೇಸ್ ಅಂತ ಕರಿತೀವಿ. ಅದನ್ನು ರಿಟ್ರೈವ್ ಮಾಡೋಕ್ಕೆ ಯೂಸರು ಈ ಡೇಟಾಬೇಸಿಂದ SQL ಕ್ವೆರಿ ಬರೋದು ಡೇಟಾನ ರಿಟ್ರೈವ್ ಮಾಡ್ತೀನಿ. These things let us discuss in next sessions. See, what are the advantages of databases? Data retrieval is very easy and proper security. Data erase ಆಗೋದಿಲ್ಲ. Data redundancy, duplication of the data is controlled. Data integrity, quality of the data will be improved. Indexing, proper index ಇರುತ್ತೆ ಅಂದರೆ ಪ್ರಾಪರ್ ನಂಬರಿಂಗ್ ಫಾರ್ಮೆಟಲ್ಲಿ ಡೇಟಾನ ಸ್ಟ್ರಕ್ಚರ್ ಫಾರ್ಮೆಟಲ್ಲಿ ಡೇಟಾನ ಸ್ಟೋರ್ ಮಾಡಿರ್ತೀವಿ. ಇಟ್ ಈಸ್ ವೆರಿ ಈಸಿ ಟು ಸರ್ಚ್ ಡೇಟಾ ಈಸಿಲಿ. ಸಿ ವಿಯರ್ ವಿ ಹ್ಯಾವ್ ಟೇಕನ್ MySQL ಡೇಟಾಬೇಸ್. MySQL ಡೇಟಾಬೇಸಲ್ಲಿ ನಾವು ಕಾಲೇಜನ್ನು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ದ ಕಾಲೇಜ್ ಡೇಟಾಬೇಸ್ ವಿತ್ ದ ಹೆಲ್ಪ್ ಆಫ್ ಯೂಸ್ ಕಮಾಂಡ್. ನಾವು ಆ ಡೇಟಾಬೇಸ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಸ್ಟೂಡೆಂಟನ್ನು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ರೋಲ್ ನಂಬರ್, ನೇಮ್ ಆ್ಯಂಡ್ ಅಡ್ರೆಸ್ ಸ್ಟೋರ್ ಮಾಡಿದ್ದೀವಿ. ಇಫ್ ಯು ವಾಂಟ್ ಟು ಚೆಕ್ ವೆದರ್ ಇಟ್ ಈಸ್ ಇನ್ಸರ್ಟೆಡ್ ಆರ್ ನಾಟ್, ವಿ ಹ್ಯಾವ್ ಟು ಯೂಸ್ ಡೆಸ್ಕ್ ಕಮಾಂಡ್. ಡಿಸ್ಕ್ರೈಬ್ ಕಮಾಂಡ್ನ ಯೂಸ್ ಮಾಡಿದಾಗ ನಾವು ಡೇಟಾ ಇನ್ಸರ್ಟ್ ಆಗಿದ್ದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾವು ಇದರಲ್ಲಿ ವಿತ್ ದ ಹೆಲ್ಪ್ ಆಫ್ ಡೆಸ್ಕ್ ಕಮಾಂಡ್ ನಾವು ಚೆಕ್ ಮಾಡ್ಬೋದು. ಸಿ ವಿ ಹ್ಯಾವ್ ಆಲ್ರೆಡಿ included name, roll number and address. See here, now we are inserting the data with the help of insert command. ಈಗ let us check all the data has been being inserted or not. See, with the help of select command we have came to know that all the data has been inserted correctly. In this format we can insert data. Let us understand what is DBMS. DBMS stands for Database Management System. D in DBMS stands for data, B stands for base, M stands for management,
S stands for system. See here, DBMS is the software is designed to create, manage and interact with databases. ಅಂದರೆ ಇವಾಗ ನಾವು ಡೇಟಾ ಅಂದರೆ ಏನಂತ ಆಗಲೇ ತಿಳ್ಕೊಂಡಿದ್ದೀವಿ. ಡೇಟಾಬೇಸ್ ಅಂದ್ರೂ ಗೊತ್ತು. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಆ ಡೇಟಾಬೇಸ್ನ ಕ್ರಿಯೇಟ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ, ಇಂಟರ್ಯಾಕ್ಟ್ ಅಥವಾ ಅಪ್ಡೇಟ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಆ ಸಾಫ್ಟ್ವೇರ್ನ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆರ್ MySQL, Oracle. These are the different softwares used to manage the database. See, there are different types of database management systems. RDBMS, non-RDBMS. RDBMS stands for Relational Database Management System. Non-RDBMS stands for Non-Relational Database Management System. HDBMS stands for Hierarchical Database Management System. NDBMS stands for Network Database Management System. ODBMS stands for Object Oriented Database Management System. What is RDBMS? See, the full form of RDBMS is Relational Database Management System. Usually in RDBMS, the data will be stored in the form of tabular format. ಅಂದರೆ ಡೇಟಾನ ರೋಸ್ ಆ್ಯಂಡ್ ಕಾಲಮ್ಸ್ ಫಾರ್ಮೆಟಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಆರ್ Oracle, MySQL, PostgreSQL. These are the examples for RDBMS. And the next comes NoSQL DBMS. It is also called as Non-Relational Database Management System. Here the data will be stored in unstructured format. ಅಂದರೆ ಇದಕ್ಕೆ ಪ್ರಾಪರ್ ಸ್ಟ್ರಕ್ಚರ್ ಇರೋದಿಲ್ಲ. ಇನ್ನು RDBMS ಅಲ್ಲಿ ಸ್ಟ್ರಕ್ಚರ್ ಇರುತ್ತೆ, ಟ್ಯಾಬ್ಯುಲರ್ ಫಾರ್ಮೆಟ್, ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಡೇಟಾ ಸ್ಟೋರ್ ಆಗಿರ್ಬೇಕು ಕಂಪಲ್ಸರಿ ಇನ್ನು RDBMS. ಈ non-RDBMS ಇಟ್ ಹ್ಯಾಸ್ ನೋ ಪ್ರಾಪರ್ ಸ್ಟ್ರಕ್ಚರ್, ಅದಕ್ಕೆ ಪ್ರಾಪರ್ ಸ್ಟ್ರಕ್ಚರ್ ಇರೋದಿಲ್ಲ. ದ್ಯಾಟ್ ಕುಡ್ ಬಿ ಅರೇಂಜ್ಡ್ ಇನ್ ಎನಿ ಫಾರ್ಮ್ಯಾಟ್. ಅದಕ್ಕೆ ನಾವು NoSQL DBMS ಅಂತ ಕರಿತೀವಿ.